ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು DLK ನರ್ಸಿಂಗ್ ಅಕಾಡೆಮಿ. ನಾವು ಇವತ್ತು ನರ್ಸಿಂಗ್ ಕೇರ್ ಪ್ಲ್ಯಾನನ್ನು ಸ್ಟಡಿ ಮಾಡೋಣ. ನರ್ಸಿಂಗ್ ಕೇರ್ ಮತ್ತು ನರ್ಸಿಂಗ್ ಕೇರ್ ಪ್ಲ್ಯಾನ್ ಅಂದರೆ ಏನು, ನರ್ಸಿಂಗ್ ಕೇರ್ ಪ್ಲ್ಯಾನಲ್ಲಿ ಏನೇನಿರುತ್ತೆ ಮತ್ತು ನರ್ಸಿಂಗ್ ಕೇರ್ ಪ್ಲ್ಯಾನನ್ನು ಯಾವುದು ಡಯಾಗ್ನೋಸಿಸ್ ಮಾಡಿ ನೋಡೋದು. ನಾವು ಇವತ್ತು ನರ್ಸಿಂಗ್ ಕೇರ್ ಪ್ಲ್ಯಾನನ್ನು ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರಲ್ಲಿ ನೋಡೋಕತ್ತಿದ್ದೀವಿ. ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ ಬಗ್ಗೆ ನರ್ಸಿಂಗ್ ಕೇರ್ ಪ್ಲ್ಯಾನನ್ನು ಸ್ಟಡಿ ಮಾಡ್ತೀವಿ. ನರ್ಸಿಂಗ್ ಕೇರ್ ಪ್ಲ್ಯಾನಲ್ಲಿ ನಾವು ಏನು ನೋಡ್ಬೋದು ಅಂದರೆ ನರ್ಸಿಂಗ್ ಕೇರ್ ಪ್ಲ್ಯಾನಲ್ಲಿ ಹಿಸ್ಟ್ರಿ ಕಲೆಕ್ಷನನ್ನು ನೋಡ್ಬೋದು. ಹಿಸ್ಟ್ರಿ ಕಲೆಕ್ಷನಲ್ಲಿ ಪೇಷಂಟ್ ಪ್ರೊಫೈಲ್ ಬರುತ್ತೆ. ಆ ಪೇಷಂಟ್ ಪ್ರೊಫೈಲಲ್ಲಿ IP ನಂಬರ್ ಇರುತ್ತೆ, ನೇಮ್ ಆಫ್ ದಿ ಪೇಷಂಟ್ ಇರುತ್ತೆ, ಏಜ್ ಇರುತ್ತೆ, ಜೆಂಡರ್ ಇರುತ್ತೆ, ನೆಕ್ಸ್ಟ್ ಡೇಟ್ ಆಫ್ ಅಡ್ಮಿಷನ್ DOB ಅಂತ ಹೇಳ್ಬೋದು ಇದಕ್ಕೆ. ಮತ್ತು ಆಕ್ಯುಪೇಷನ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ರಿಲಿಜಿಯನು ಮತ್ತು ಮ್ಯಾರಿಟಲ್ ಸ್ಟೇಟಸ್ ಇರ್ಬೋದು, ಮತ್ತು ಅಡ್ರೆಸ್ಸು ಲೊಕಲೇಷನ್ ಆಗಿ ಇರೋದನ್ನು ನಾವು ತೊಗೊಳ್ಬೇಕು. ನೆಕ್ಸ್ಟು ಪ್ರೊವಿಷನಲ್ ಡಯಾಗ್ನೋಸಿಸ್ ಅಂದರೆ ಆ ಪೇಷಂಟಲ್ಲಿ ನಮ್ಮ ಆ ಕ್ಲೈಂಟಲ್ಲಿ ಯಾವ ಡಯಾಗ್ನೋಸಿಸ್ ನಮಗೆ ಫೈಂಡ್ ಔಟ್ ಆಗುತ್ತೋ ಅದನ್ನು ನಾವಿಲ್ಲಿ ಪ್ರೊವಿಷನಲ್ ಡಯಾಗ್ನೋಸಿಸ್ ಅಂತ ಡಿಸ್ಕ್ರೈಬ್ ಮಾಡ್ತೀವಿ. ಪ್ರೊವಿಷನಲ್ ಡಯಾಗ್ನೋಸಿಸ್ ಅಂದರೆ ಇಲ್ಲಿ ಬರೋದು ನಮಗೆ ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್. ನೆಕ್ಸ್ಟ್ ಮೆಡಿಕಲ್ ಹಿಸ್ಟ್ರಿ ಬರುತ್ತೆ. ಇಲ್ಲಿ ಮೆಡಿಕಲ್ ಹಿಸ್ಟ್ರಿ ಬರುತ್ತೆ. ಮೆಡಿಕಲ್ ಹಿಸ್ಟ್ರಿಯಲ್ಲಿ ಏನೇನು ಇರುತ್ತೆ ಅಂದರೆ ಅಲ್ಲಿ ಮೆಡಿಕಲ್ ಹಿಸ್ಟ್ರಿ ಅಂದರೆ ಪ್ರೊವಿಷನಲ್ ಡಯಾಗ್ನೋಸಿಸ್ ಆಗೋಕ್ಕೆ ಏನಾದರೂ ಮೆಡಿಕಲ್ ಹಿಸ್ಟ್ರಿ ಇದೆಯಾ, ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಇದೆಯಾ ಅಂದರೆ ಲೈಕ್ ಹೈಪರ್ ಟೆನ್ಷನ್ ಆಗಿರ್ಬೋದು, ಪೋಸ್ಟ್ ಮೆನಪೌಸಲ್ ಆಗಿರ್ಬೋದು, ರಿಲೇಟೆಡ್ ಟು ಆಬ್ಸ್ಟಿಕ್ಸ್. ಓಕೆ, ದೆನ್ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನೆಕ್ಸ್ಟು ಚೀಪ್ ಕಂಪ್ಲೇಂಟ್ಸ್ ಅಂತ ಬರುತ್ತೆ. ಚೀಪ್ ಕಂಪ್ಲೇಂಟ್ಸಲ್ಲಿ ಏನೇನಿರುತ್ತೆ ಅಂದರೆ ಚೀಪ್ ಕಂಪ್ಲೇಂಟ್ಸಲ್ಲಿ ಪೇಷಂಟ್ಸ್ ಕಂಪ್ಲೇಂಟ್ಸ್ ಅಂದರೆ ಪೇಷಂಟ್ ವರ್ಬಲೈಸ್ ಏನೇನು ಮಾಡ್ತಾನೋ ಅದೆಲ್ಲ, ಅವ್ರ ಕ್ಲೈಂಟ್ ಏನು ವರ್ಬಲೈಸ್ ಮಾಡ್ತಾನೋ ಅದೆಲ್ಲನೂ ಚೀಪ್ ಕಂಪ್ಲೇಂಟ್ಸಲ್ಲಿ ಇರುತ್ತೆ. ಇಲ್ಲಿ ರೈಟಿಂಗ್ ಫಾರ್ಮಲ್ಲಿ ನಾವು ಬರೆದಿರಬೇಕು. ನೀವು ಇಲ್ಲಿ ನೋಡ್ಕೊಳ್ಳಿ ಒಂದು ಸಾರಿ. ನಾನಿಲ್ಲಿ ರೈಟಿಂಗ್ ಫಾರ್ಮಲ್ಲಿ ಬರೆದಿದ್ದೀನಿ. ನೆಕ್ಸ್ಟು ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಪ್ರೆಸೆಂಟ್ ಇಲ್ನೆಸ್ ಅಂದರೆ ಇವಾಗ ಹಾಸ್ಪಿಟಲ್ಲಿ ಅಡ್ಮಿಟ್ ಇದ್ದಾಗ ಕ್ಲೈಂಟಿಗೆ ಏನು ಇಲ್ನೆಸ್ ಕಂಡು ಬರುತ್ತದೆ ಅದರ ಡಯಾಗ್ನೋಸಿಸ್ ಮಾಡಿದ ಮೇಲೆ ಅಥವಾ ನಾವು ಅಬ್ಜೆಕ್ಟಿವ್ ಆಗಿ ನೋಡಿದ ಮೇಲೆ ಏನು ಪ್ರೆಸೆಂಟ್ ಇಲ್ನೆಸ್ ಇರುತ್ತೋ ಅದು ಪ್ರೆಸೆಂಟ್ ಇಲ್ನೆಸ್ ಆಗಲಿ ಬರಬೇಕು. ನಾನಿಲ್ಲಿ ರೈಟ್ ಡೌನ್ ಮಾಡಿದ್ದೀನಿ, ನೀವು ಒಂದ್ಸತಿ ನೋಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಹಿಸ್ಟ್ರಿ. ಮೆಡಿಕಲ್ ಹಿಸ್ಟ್ರಿ ಅಂದರೆ ಆ ಕ್ಲೈಂಟಿಗೆ ಯಾವುದಾದ್ರೂ ಮೆಡಿಕಲ್ ಹಿಸ್ಟ್ರಿ ಇದೆಯಾ ಅಂದರೆ ನಾವಿಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸರ್ಜಿಕಲ್ ಹಿಸ್ಟ್ರಿ, ಸೇಮ್ ಆ್ಯಸ್ ಇಟ್ ಈಸ್ ಸರ್ಜಿಕಲ್ ಹಿಸ್ಟ್ರಿ ಇದೆನಾ ಅಥವಾ ಇಲ್ವಾ ಅಂತ ಇಲ್ಲಿ ಬರೀಬೇಕು. ದೆನ್ ನೆಕ್ಸ್ಟ್ ಆ ಕ್ಲೈಂಟಿಂದು ಯಾವಾಗ ಸರ್ಜರಿ ಆಗಿತ್ತು ಅದನ್ನು ಬರೀಬೇಕು, ಮತ್ತು ಯಾವ ಸರ್ಜರಿ ಆಗಿತ್ತು ಮತ್ತು ಹೇಗಾಗಿತ್ತು. ದೆನ್ ನೆಕ್ಸ್ಟ್ ಬರೋದು ಫ್ಯಾಮ್ಲಿ ಹಿಸ್ಟ್ರಿ ಬರುತ್ತೆ. ಫ್ಯಾಮ್ಲಿ ಹಿಸ್ಟ್ರಿ ಒಳಗೆ ಏನು ಬರುತ್ತೆ ಅಂದರೆ ಫ್ಯಾಮ್ಲಿ ಟೈಪ್ ಬರೀಬೇಕು ಇಲ್ಲಿ. ಅಂದರೆ ಫ್ಯಾಮ್ಲಿ ಟೈಪು ಅಂದರೆ ಆ ಫ್ಯಾಮ್ಲಿ ನ್ಯೂಕ್ಲಿಯರ್ ಅಥವಾ ಮತ್ತು ಬೇರೆ ಯಾವುದಾದ್ರು ಫ್ಯಾಮ್ಲಿ ಇದೇನಾ ಅಂತ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು ನೀವು. ಜಸ್ಟ್ ಟೈಪ್ ಅಂದರೆ ನ್ಯೂಕ್ಲಿಯರ್ ಆರ್ ನಾನ್ ನ್ಯೂಕ್ಲಿಯರ್ ಅಂತಲೂ ಬರಿಬೋದು ಫ್ಯಾಮ್ಲಿಗೆ, ಟೈಪ್ ಫ್ಯಾಮ್ಲಿ. ಮತ್ತು ಇಲ್ಲಿ ಫ್ಯಾಮ್ಲಿ ಟ್ರೀ ಆರ್ ಪೆಡಿಗ್ರಿ ಚಾರ್ಟ್ ಅಂತ ಹಾಕಲೇಬೇಕು, ಕಂಪಲ್ಸರಿ ಪೆಡಿಗ್ರಿ ಚಾರ್ಟ್ ಹಾಕಲೇಬೇಕು. ಇದು ನಿಮಗೆಲ್ಲ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ನರ್ಸಿಂಗಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತಲ್ಲ, ಕೇರ್ ಪ್ಲಾನ್ ಬರೆಯೋಕ್ಕೆ ಒಂದು ಶೀಟ್ ಕೊಟ್ಟಿರ್ತಾರೆ, ಬುಕ್ಲಿ ಕೊಟ್ಟಿರ್ತಾರೆ, ಅಲ್ಲಿ ಬರೆಯೋಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಇಲ್ಲಿ ಫ್ಯಾಮ್ಲಿ ಟ್ರೀ ಬಂದುಬಿಟ್ಟು ಪೆಡಿಗ್ರಿ ಚಾರ್ಟ್ ಒಂದ್ಸರಿ ನೋಡ್ಕೊಳ್ರಿ. ಇದರಲ್ಲಿ ಒಂದು ಕೀ ಫೀಚರ್ಸ್ ಇರುತ್ತೆ. ಕೀ ಫೀಚರ್ಸ್ ಏನಂದರೆ ಸ್ಕ್ವಯರಾಗಿ ತೋರಿಸೋದು ಮೇಲು, ನೆಕ್ಸ್ಟ್ ಸರ್ಕಲಾಗಿ ತೋರಿಸೋದು ಫಿಮೇಲು. ಆ್ಯಂಡ್ ದೆನ್ ಮೇಲ್ ಪೇಷಂಟನ್ನು ಹೆಂಗೆ ಗುರುತಿಸ್ತಾರೆ ಅಂದರೆ ಮೇಲ್ ಪೇಷಂಟಲ್ಲಿ ಅಂಡರ್ಲೈನ್ ಮಾಡಿರ್ತಾರೆ. ಇಲ್ಲಿ ಅಂಡರ್ಲೈನ್ ಆಗಿಲ್ಲ, ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಆಗಿದೆ ನೋಡ್ರಿ, ಮಿಸ್ಟ್ರೆಸ್ ಪರಿಮಳ ಏಜ್ 58 ಅಂಡರ್ಲೈನ್ ಆಗಿದೆ ನೋಡ್ರಿ, ಲೈನ್ಸು ಅಂಡರ್ಲೈನ್ ಆಗಿತ್ತು. ಆ ಥರ ಅಂಡರ್ಲೈನ್ ಆಗಿತ್ತು ಅಂದರೆ ಅದು ಇಂಡಿಕೇಟ್ ಮಾಡೋದು ಪೇಷಂಟ್ ಅಂತ ಇಂಡಿಕೇಟ್ ಮಾಡುತ್ತೆ, ಕ್ಲೈಂಟ್ ಅಂತ ಇಂಡಿಕೇಷನ್ ಮಾಡುತ್ತೆ. ಆ್ಯಂಡ್ ಮತ್ತು ಶೇಪ್ ಆಫ್ ದ ಬಾಕ್ಸ್ ಆಲ್ಸೋ ಇಟ್ ಇಂಡಿಕೇಟ್ ದಿ ಮೇಲ್ ಆರ್ ಫಿಮೇಲ್, ಇಟ್ ಇಂಡಿಕೇಟ್ ಜೆಂಡರ್. ಆ್ಯಂಡ್ ಅಂಡರ್ಲೈನಿಂಗ್ ಆ್ಯಂಡ್ one line is there, one arrow mark is there that indicates the death. Okay, death patient. And then ನೆಕ್ಸ್ಟ್ ಬರುತ್ತೆ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಏನು ಬರುತ್ತೆ, ಜನರಲ್ ಅಪಿಯರೆನ್ಸ್ ಬರುತ್ತೆ. ಜನರಲ್ ಅಪಿಯರೆನ್ಸಲ್ಲಿ ಇಲ್ಲಿ ನೋಡ್ಕೊಳ್ರಿ,
ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ಆಗಿರ್ಬೋದು, ಅಲ್ಲಿ ಕಾನ್ಷಿಯಸ್ನೆಸ್ ಇದ್ದಾರಾ, ಕಾನ್ಷಿಯಸ್ನೆಸ್ ಇಲ್ವಾ, ಮತ್ತು ಆ್ಯಕ್ಟಿವಿಟಿ ಅವ್ರು ಆ್ಯಕ್ಟಿವಿಟಿ ಮಾಡ್ತಿದ್ದಾರಾ, ಆ್ಯಕ್ಟಿವಿಟಿ ಮಾಡ್ತಿಲ್ಲ, ಮತ್ತು ಅವ್ರ ಬಾಡಿ ಬಿಲ್ಡ್ ಹೇಗಿದೆ, ಗುಡ್ ಆರ್ ನಾಟ್ ಗುಡ್ ಆರ್ ಬ್ಯಾಡ್, ಅನೇಬಲ್ ಟು ಬಿಲ್ಡ್, ಹೀಗೆ ರೀಸನ್ಸ್ ಇದ್ದರೆ ರೀಸನ್ಸ್ ಬರೀಬೇಕು. ನೆಕ್ಸ್ಟು ವೇಟ್, ಅಲ್ಲಿ ಕ್ಲೈಂಟಿಂದು ವೇಟ್ ಎಷ್ಟಿರುತ್ತೆ ಅದನ್ನು ಮೆನ್ಷನ್ ಮಾಡಿರಬೇಕು, ಮತ್ತು ಹೈಟ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿರಬೇಕು. ಮತ್ತು ಜನರಲ್ ಗ್ರೂಮಿಂಗ್, ಅವ್ರು ಹೆಂಗೆ ಗ್ರೂಮ್ ಆಗಿದ್ದಾರೆ, ನಿಮಗೆ ಹೆಂಗೆ ವಿಜುವಲೈಸ್ ಮಾಡ್ತಿದ್ದೀರಾ ನೀವು ಅವ್ರನ್ನ, ಗ್ರೂಮಿಂಗ್ ಹೆಂಗಾಗಿದೆ ಅವ್ರದ್ದು. ನೆಕ್ಸ್ಟ್ ಫೇಶಿಯಲ್ ಎಕ್ಸ್ಪೀರಿಯೆನ್ಸ್ ನೋಡಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನೋಡಬೇಕು. ನೆಕ್ಸ್ಟ್ ಬಾಡಿ ಲ್ಯಾಂಗ್ವೇಜಸ್ ನೋಡಬೇಕು. ನೆಕ್ಸ್ಟು ಹೈಜೀನ್ ಮೇಂಟೈನ್ ಮಾಡಿದ್ದಿಲ್ಲ, ಮತ್ತು ನ್ಯೂಟ್ರಿಷನ್ ಸ್ಟೇಟಸ್ ಹೆಂಗಿದೆ ಅವ್ರದ್ದು, ಅವ್ರು ಮೇಂಟೈನ್ ಮಾಡಿದಾರಾ, ಅವ್ರು ಆ್ಯಪೆಟೈಟ್ ಅಲ್ಲದಾರ, ಲೋ ಆ್ಯಪೆಟೈಟ್ ಅಲ್ಲದಾರ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಅದರ್ ಅಬ್ಸರ್ವೇಷನ್ ಬಂದುಬಿಟ್ಟು ಅಲ್ಲಿ ಏನಾದರೂ ಇವೆಷ್ಟನ್ನು ಬಿಟ್ಟು ಮತ್ತು ಬೇರೆ ಏನಾದರೂ ಅಬ್ಜೆಕ್ಟಿವ್ಸ್ ಇದ್ದರೆ, ಅಂದರೆ ಅಬ್ಸರ್ವೇಷನ್ಸ್ ಇದ್ದರೆ ನೀವು ಅದನ್ನು ನೋಟ್ ಡೌನ್ ಮಾಡಿಡಬೇಕು. ನೆಕ್ಸ್ಟ್ ಇದರೊಳಗೆ ಬರೋದು ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಬರುತ್ತೆ. ಹೆಡ್ ಟು ಫುಟ್ ಎಕ್ಸಾಮಿನೇಷನ್ ಅಂದರೆ ತಲೆ ಭಾಗದ ಹಿಡ್ಕೊಂಡು ಪಾದದ ಬೆರಳಿನ ಭಾಗವರೆಗೂ ಇಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಅದರಲ್ಲಿ ಹೆಡ್ ಬಂದುಬಿಟ್ಟು ಸ್ಕಾಲ್ಫನ್ನು ನೋಡಬೇಕು, ಮತ್ತು ಏರ್ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ, ಮತ್ತು ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ನೋಡಬೇಕು. ಇಲ್ಲಿ ನಿಮ್ಗೆ ಕಾಮನ್ ಆಗಿ ಸಿಗೋದು ಏನಂದರೆ ಒಂದು ಪ್ಲಸ್ ಪಾಯಿಂಟ್ ಏನಾಗುತ್ತೆ ನಿಮಗೆಲ್ಲ ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಅಂದರೆ, ಇಲ್ಲಿ ಎನಿ ಅಬ್ನಾರ್ಮಲಿಟೀಸ್ ಅಂದರೆ ಹಿಂಗೆ ಹೆಡ್ಡಿನಂತ ಬರೆದು ಹೆಡ್ಡಿನಲ್ಲಿ 1-2-3 ಪಾಯಿಂಟ್ಸ್ ಬರೆದು ಅಲ್ಲಿ ಮತ್ತೆ ಏನಾದರೂ ಎನಿ ಅಬ್ನಾರ್ಮಲಿಟೀಸ್ ಇದೆನಾ ಇಲ್ವಾ ಅಂತ ನೀವು ಫೈಂಡ್ ಔಟ್ ಮಾಡೋಕ್ಕೆ ಆ ಪಾಯಿಂಟ್ ಬರೆಯೋದು ಉತ್ತಮ ಅಂತ ನನ್ನ ಕಡೆಯಿಂದ ನಾನು ಸಜೆಷನ್ ಹೇಳ್ತೀನಿ ನಾನು. ಹೆಡ್ಡು ನೆಕ್ಸ್ಟು ಐಬ್ರೋಸ್ ಹೆಂಗಿದೆ, ಐಲ್ಯಾಡ್ಸ್ ಹೆಂಗಿದೆ, ಐಲ್ಯಾಶಸ್ ನೋಡಬೇಕು, ವಿಷನ್ ನೋಡಬೇಕು, ಮತ್ತು ಎನಿ ಅಬ್ನಾರ್ಮಲಿಟಿ ಇದ್ದರೆ ನೋಟ್ ಡೌನ್ ಮಾಡಬೇಕು. ನೆಕ್ಸ್ಟ್ ಇಯರ್ಸ್ ಬಂದುಬಿಟ್ಟು ಇಯರಿಂಗ್ ಕೆಪಾಸಿಟಿ ನೋಡಬೇಕು, ಪೇಯ್ನ್ ಇದೆಯಾ ಇಲ್ಲ ಅಂತ ಕೇಳಬೇಕು. ನೆಕ್ಸ್ಟ್ ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ನೋಟ್ ಡೌನ್ ಮಾಡ್ಕೊಳ್ಬೇಕು. ನೋಸ್ ಬಂದುಬಿಟ್ಟು ನ್ಯಾಸಲ್ ಸೆಪ್ಟಮ್, ಅಂದರೆ ನ್ಯಾಸಲ್ ಸೆಪ್ಟಮ್ ಸೈಜ್ ಹೆಂಗಿದೆ, ಮತ್ತು ಅಲ್ಲೇನಾದರೂ ನ್ಯಾಸಲ್ ಪಾಲಿಪ್ಸ್ ಇದೆಯಾ, ಅಂದರೆ ನ್ಯಾಸಲ್ ಪಾಲಿಪ್ಸ್ ನೀವೆಲ್ಲ ಇದನ್ನೆಲ್ಲ ಥಿಯರಿಟಿಕಲಾಗಿ ಸ್ಟಡಿ ಮಾಡ್ತೀರಾ. ನ್ಯಾಸಲ್ ಸೆಪ್ಟಮ್ ಅಂದರೆ ಏನು, ಪಾಲಿಪ್ಸ್ ಅಂದರೆ ಏನು, ನೆಕ್ಸ್ಟ್ ಡಿಸ್ಚಾರ್ಜ್ ಮತ್ತು ಎಪಿಸ್ಟಾಕ್ಟಿಸಿಸ್ ಇದೆಲ್ಲ ನೀವು ಥಿಯರಿಯಲ್ಲಿ ನಾಲೆಜ್ ಇದ್ದರೆ ನಿಮಗಿಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿನೂ ಬರಿಬೋದು, ಎನಿ ಅಬ್ನಾರ್ಮಲಿಟೀಸ್ ಅಂತ ಬರೆದ್ರೂ ಬರಿಬೋದು. ನೆಕ್ಸ್ಟ್ ಮೌತ್ ಬಂದುಬಿಟ್ಟು ಮೌತಲ್ಲಿ ಲಿಪ್ಸ್ ನೋಡಬೇಕು, ಗಮ್ಸ್ ನೋಡಬೇಕು, ಟೀತ್ ನೋಡಬೇಕು, ಇಲ್ಲಿ ಟಂಗ್ ನೋಡಬೇಕು, ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ನೋಡಬೇಕು. ಇಲ್ಲಿ ಹೆಂಗೆ ನೋಡಬೇಕು ಅಂದರೆ ಲಿಪ್ಸ್ ಕಲರ್ ನೋಡಬೇಕು, ಮತ್ತು ಡ್ರೈನೆಸ್ ಇದೆಯಾ, ವೆಟ್ ಆಗಿದೆಯಾ, ನೆಕ್ಸ್ಟ್ ಗಮ್ಸ್ ಹೆಂಗಿದೆ, ಪಿಂಕ್ ಇದೆಯಾ, ಬ್ಲಡ್ಡಿಶ್ ಇದೆಯಾ, ಮತ್ತು ಟೀತ್ ನಾನ್ ಬ್ರಷ್ ಮಾಡ್ತಾರಾ, ಮಶ್ ಮಾಡಲ್ಲ, ಯಾವಾಗ ಮಾಡ್ತಾರೆ, ಟ್ವೈಸ್ ಮಾಡ್ತಾರೆ, ಡೈಲಿ ಹೆಂಗೆ ಮಾಡ್ತಾರೆ ನೋಡ್ಕೊಳ್ಬೇಕು. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಥ್ರೋಟಲ್ಲಿ ಇನ್ಫ್ಲಮೇಷನ್ ಹೆಂಗಿದೆ, ಥ್ರೋಟಲ್ಲಿ ಇನ್ಫ್ಲೆಕ್ಷನ್ ಇದೆಯಾ ಇಲ್ಲ, ಮತ್ತು ಪಸ್ ಫಾರ್ಮೇಷನ್ ಇದೆಯಾ, ಪ್ರೆಸೆನ್ಸ್ ಆಫ್ ಪಸ್ ಇದೆಯಾ, ಆಬ್ಸೆಂಟ್ ಇದೆಯಾ, ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದೆಯಾ ಇಲ್ವಾ ಅಂತ ಇಲ್ಲಿ ನೀವು ಥ್ರೋಟಲ್ಲಿ ನೋಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಕಲ್ಲಿ ಇನ್ಸ್ಪೆಕ್ಷನ್ ಮಾಡಬೇಕು. ನೆಕ್ಸ್ಟಲ್ಲಿ ಇನ್ಸ್ಪೆಕ್ಷನ್ ಹೆಂಗೆ ಮಾಡಬೇಕು ಅಂದರೆ ಸ್ವೆಲ್ಲಿಂಗ್ ಮಾಡಬೇಕು. ಇನ್ಸ್ಪೆಕ್ಷನ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇದು ಅಸೆಸ್ಮೆಂಟಲ್ಲಿ ಬರ್ತದೆ. ಇನ್ಸ್ಪೆಕ್ಷನ್, ಪಾಲ್ಪೇಷನ್, ಪರ್ಕಷನ್, ಅಸ್ಕಲ್ಟೇಷನ್ ಅಂತ ಇವು 4 ಪಾಯಿಂಟ್ಸ್ ಬರುತ್ತೆ. ಇವು 4 ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಎನಿ ಅದರ್ ಅಬ್ಸರ್ವೇಷನ್ಸ್. ನೆಕ್ಸ್ಟ್ ಚೆಸ್ಟ್ ಬಂದ್ಬಿಟ್ಟು ಶೇಪ್ ನೋಡಬೇಕು, ಬ್ರೆಸ್ಟ್ ನೋಡಬೇಕು ಇನ್ ಕೇಸ್ ಆಫ್ ಫಿಮೇಲ್ ಇದ್ದರೆ. ನೆಕ್ಸ್ಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಸ್ಕಿನ್ನು ಆ್ಯಂಡ್ ಆಕ್ಸಿಲರಿ ಲಿಂಫ್ ನೋಡ್ಸ್ನ ನೋಡಬೇಕು, ಮತ್ತು ಪಾಲ್ಪೇಷನ್ ಮಾಡಿ ಟಚ್ ಮಾಡಿ ನೋಡಬೇಕು, ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ನೋಟ್ ಮಾಡಬೇಕು. ಅಬ್ಡೋಮೆನ್ ಕಲರ್ ನೋಡಬೇಕು, ಸ್ಕಿನ್ ಟೆಕ್ಸ್ಚರ್ ನೋಡಬೇಕು, ಮತ್ತು ಡಿಸ್ಟೆನ್ಷನ್ಸ್ ನೋಡಬೇಕು, ಮತ್ತು ಟೆಂಡರ್ನೆಸ್ ನೋಡಬೇಕು, ವಿಜುವಲ್ ಮೂವ್ಮೆಂಟ್ ನೋಡಬೇಕು, ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ಎನಿ ಅಬ್ನಾರ್ಮಲಿಟೀಸನ್ನು ಫೈಂಡ್ ಔಟ್ ಮಾಡಿ ನೋಟ್ ಡೌನ್ ಮಾಡಿ ಇಡಬೇಕು. ನೆಕ್ಸ್ಟ್ ಬ್ಯಾಕ್ ನೋಡ್ಕೋಬೇಕು. ಬ್ಯಾಕಿನ ಕಲರ್ ಏನಿದೆಯೋ, ಕಲರ್ ಬ್ರೌನಿಶ್ ಆಗಿದೆಯೋ, ಅಥವಾ ಏನಾದರೂ ಕಲರ್ನಲ್ಲಿ ಚೇಂಜಸ್ ಇದೆಯೋ, ಅಥವಾ ಏನಾದರೂ ಲೀಸನ್ಸ್ ಪ್ರೆಸೆನ್ಸ್ ಇದೆಯೋ ಅಲ್ಲಿ, ಮತ್ತು ಶೇಪ್ ಆಫ್ ದ ವರ್ಟಿಬ್ರಲ್ ಕಾಲಮ್ ಹೆಂಗಿದೆಯೋ, ಮತ್ತು ವರ್ಟಿಬ್ರಲ್ ಡಿಸಾರ್ಡರ್ಸ್ ಅದನ್ನು ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ನೋಟ್ ಡೌನ್ ಮಾಡಿ ಬರೆದಿರಬೇಕು. ನೆಕ್ಸ್ಟ್ ಎಕ್ಸ್ಟ್ರಿಮಿಟೀಸ್ ಬಂದುಬಿಟ್ಟು ಲೋವರ್ ಎಕ್ಸ್ಟ್ರಿಮಿಟಿ ಮತ್ತು ಅಪ್ಪರ್ ಎಕ್ಸ್ಟ್ರಿಮಿಟಿ ಅಂತ ಬರುತ್ತೆ. ಇಲ್ಲಿ ಎಕ್ಸ್ಟ್ರಿಮಿಟೀಸ್ ಎರಡನ್ನೂ ತೊಗೊಂಡಿದ್ದೀನಿ ನಾನು, ಸಿಮೆಟ್ರಿಕ್ ಆಗಿದ್ದೀನೋ ಮತ್ತು ಕಲರ್. ಸಿಮೆಟ್ರಿಕ್ ಅಂದರೆ ಸ್ಟಡಿ ಆಗಿದ್ದೀನೋ ಇದು ಕಲರು. ನೆಕ್ಸ್ಟ್ ಮಸಲ್ ಸ್ಟ್ರೆಂತ್ ಮತ್ತು ಟೋನ್ ಹೆಂಗಿದೆ ನೋಡಬೇಕು, ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ಎನಿ ಅಬ್ನಾರ್ಮಲಿಟೀಸನ್ನು ನೋಟ್ ಡೌನ್ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ ಬಂದುಬಿಟ್ಟು ರೆಸ್ಪಿರೇಟರಿ ಎಕ್ಸಾಮಿನೇಷನ್ ಬಂದುಬಿಡ್ತದೆ. ರೆಸ್ಪಿರೇಟರಿ ಎಕ್ಸಾಮಿನೇಷನ್ ಮತ್ತು ಅದರೊಳಗೆ ರೆಸ್ಪಿರೇಟರಿ ರೇಟ್ ನೋಡಬೇಕು, ರಿದಮ್ ನೋಡಬೇಕು, ಬೈಲ್ಯಾಟ್ರಲ್ ಏರ್ ಎಂಟ್ರಿ ನೋಡಬೇಕು, ಆಸ್ಕಲ್ಟೇಷನ್ ಮಾಡಿರಬೇಕು,
ನೆಕ್ಸ್ಟ್ ಪರ್ಕಷನ್ಸ್ ಮಾಡಿರಬೇಕು. ಎನಿ ಮತ್ತು ಬ್ರೀತ್ಲೆಸ್ನೆಸ್ ಇದ್ದರೆ ಅಲ್ಲಿ ಫೈನ್ ಮಾಡಬೇಕು. ನೆಕ್ಸ್ಟ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಂದರೆ ರಿಲೇಟೆಡ್ ಟು ಹಾರ್ಟಿಗೆ ನೋಡಬೇಕು. ಹಾರ್ಟ್ ಸೌಂಡ್ ಇದೆನಾ ಇಲ್ಲ, ಹಾರ್ಟ್ ರೇಟು ಮತ್ತು ಪಲ್ಸ್ ರೇಟ್ ಇದನ್ನು ನೋಟ್ ಮಾಡಿರಬೇಕು. ನೆಕ್ಸ್ಟ್ ಬ್ಲಡ್ ಪ್ರೆಷರ್ ಇದ್ದರೆ ಬ್ಲಡ್ ಪ್ರೆಷರ್ ಪ್ರೆಸೆನ್ಸ್ ಎಷ್ಟಿದೆ ಅಂತ ಮೆನ್ಷನ್ ಮಾಡಿರಬೇಕು. ಹೈಪರ್ ಟೆನ್ಷನ್ ಇದೆಯೋ ಹೈಪೋಟೆನ್ಷನ್ ಇದೆಯೋ ಅಂತ ಬರೆದಿರಬೇಕು. ಮರ್ಮರ್ ಸೌಂಡ್ಸ್ ಇದೆಯಾ ಮತ್ತು ಅಬ್ನಾರ್ಮಲ್ ಸೌಂಡ್ಸ್ ಇದೆ. ಇದು ಮರ್ಮರ್ ಅನ್ನೋದು ಒಂದು ಹಾರ್ಟಿಂದ ಒಂದು ಸೌಂಡು. ಇದು ಪ್ರೆಸೆನ್ಸ್ ಇದೆಯಾ ಮತ್ತು ಇದ್ರ ಬಿಟ್ಟು ಬೇರೆ ಸೌಂಡ್ಸ್ನು ಇದೆನಾ ಅಂತ ನೋಡಬೇಕು. ನೀವು ಅಬ್ನಾರ್ಮಲಿಟೀಸ್ ಇದ್ದರೆ ಇದೆ ಅಂತ ಬರೀಬೇಕು, ಇಲ್ಲ ಅಂದರೆ ಇಲ್ಲ ಅಂತ ಬರೀಬೇಕು, ನೋ ಅಂತ ಬರೀಬೇಕು. ನೆಕ್ಸ್ಟ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಬಂದುಬಿಟ್ಟು ಇನ್ಸ್ಪೆಕ್ಷನ್ ಅಂದರೆ ಕಲರ್ ಇನ್ಸ್ಪೆಕ್ಷನ್ ಮಾಡಬೇಕು. ನೀವು ವಿಜುವಲೈಸೇಷನ್ ಮಾಡಿ ಇನ್ಸ್ಪೆಕ್ಷನ್ ಮಾಡಿರಬೇಕು. ಮತ್ತು ಡಿಸ್ಟೆನ್ಷನ್ ಇದೆನಾ, ಸ್ಕಿನ್ ಟೆಕ್ಸ್ಚರ್ ನೋಡಬೇಕು, ಅಬ್ಡಮಿನಲ್ ಗ್ರಿಪ್ ನೋಡಬೇಕು, ವಿಸಿಬಲ್ ಮೂಮೆಂಟ್ ನೋಡಬೇಕು, ಅಸ್ಕಲ್ಟೇಷನ್ ಮಾಡಬೇಕು, ಪರ್ಕಷನ್ಸ್, ಪಾಲ್ಪೇಷನ್, ಟೆಂಡರ್ನೆಸ್ಸು, ಟಂಗು, ಮತ್ತು ಇದರೊಳಗೆ ಟೀತು, ಗಮ್ಸು ಇಲ್ಲೂ ಬರುತ್ತೆ. ಮತ್ತು ಟೀತು ಮತ್ತು ಟಂಗ್ಸು ಇಲ್ಲೂ ಬರುತ್ತೆ. ದೆನ್ ನೆಕ್ಸ್ಟು ಕಾನ್ಸ್ಟಿಪೇಷನು ಆ್ಯಂಡ್ ಅನಿ ಅದರ್ ಅಬ್ನಾರ್ಮಲಿಟೀಸ್. ಗ್ಯಾಸ್ಟ್ರೋ ಯೂರಿನರಿ ಸಿಸ್ಟಮ್ ಇನ್ಸ್ಪೆಕ್ಷನ್ ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕು. ಸ್ವೆಲ್ಲಿಂಗ್ ನೋಡಬೇಕು, ಇದೇನಾ ಪ್ರೆಸೆನ್ಸ್ ಇದೆನಾ ಇಲ್ಲ ಅಂತ. ಡಿಸ್ಚಾರ್ಜ್ ಏನಾದರೂ ಪ್ರೆಸೆಂಟ್ ಇದ್ದರೆ ನೋಡಬೇಕು ಜೆನೆಟೋ ಯೂರಿನರಿ ಸಿಸ್ಟಮ್ನಿಂದ. ನೆಕ್ಸ್ಟ್ ಯೂರಿನ್ ಔಟ್ಪುಟ್ ಎಷ್ಟಿದೆ, ಅಲ್ಟರ್ಡ್ ಇದೆನಾ, ಮೇಂಟೈನ್ ಇದೆನಾ, ಫ್ರೀಕ್ವೆನ್ಸಿ ನೋಡಬೇಕು, ಹೆಂಗೆ ಮೇಂಟೈನ್ ಮಾಡ್ತಿದ್ದಾರೆ ಫ್ರೀಕ್ವೆನ್ಸಿ ಯೂರಿನು. ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್ ಬಂದುಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕು. ಫಸ್ಟು ಇನ್ಸ್ಪೆಕ್ಷನ್ ಮಾಡಿ ಮಸಲ್ ಸ್ಟ್ರೆಂತ್ ನೋಡಬೇಕು, ವೀಕ್ ಇದೆನಾ ಸ್ಟ್ರಾಂಗ್ ಇದೆನಾ ಮಸಲ್ ಸ್ಟ್ರೆಂತು. ಅದಾದಮೇಲೆ ರೇಂಜ್ ಆಫ್ ಮೋಷನ್ ನೋಡಬೇಕು, ಮಸಲ್ ಎಷ್ಟು ಮೋಷನ್ ಮಾಡ್ತಿದ್ದೇನಾ, ಎಷ್ಟು ಫಾಸ್ಟಾಗಿ ಮಾಡ್ತಿದ್ದೇನಾ ಇಲ್ಲ ಅಂತ ನೋಡಬೇಕು. ಮತ್ತು ಎನಿ ಅಬ್ನಾರ್ಮಲಿಟೀಸ್ ಇದ್ದರೆ ಫೈಂಡ್ ಔಟ್ ಮಾಡಿರಬೇಕು ಅಲ್ಲಿ. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ ಬಂದುಬಿಟ್ಟು ನರ್ವಸ್ ಸಿಸ್ಟಮ್ಸು ಟ್ವಿಚಸ್ಸು, ನೆಕ್ಸ್ಟ್ ಪ್ಯಾರಾಸೆಷಿಯಸ್ ನೋಡಬೇಕು. ಅಲ್ಲಿ ಟಿಕ್ಸ್ ಮತ್ತು ಟ್ವಿಚಸ್ ಮಾಡಿ ನೋಡಬೇಕು ನೀವು ಅಲ್ಲಿ ಅದೇನಾದರೂ ರೀಫಾರ್ಮ್ ಆಗ್ತಿದೆಯಾ ಇಲ್ಲ ಅಂತ. ಗೇಟ್ಸು, ರಿಫ್ಲೆಕ್ಸಸ್ಸು, ಆಕ್ಸೆಸರಿ ನರ್ವು, ಕ್ರೇನಿಯಲ್ 11th ನರ್ವ್ ಇದು ಕೋಆರ್ಡಿನೇಷನ್ ಇದನ್ನು ಇಲ್ಲ, ಕ್ರೇನಿಯಲ್ ನರ್ವ್ ನೋಡಬೇಕು. ನೆಕ್ಸ್ಟ್ ಇಂಟಿಗ್ಯುಮೆಟ್ರಿ ಸಿಸ್ಟಮ್ನಲ್ಲಿ ಕಲರ್ ನೋಡಿರಬೇಕು, ಮಾಯಿಶ್ಚರ್ ನೋಡಬೇಕು, ಟೆಂಪ್ರೇಚರ್ ನೋಡಬೇಕು, ಮತ್ತು ವೆಸ್ಕ್ಯುಲರಿಟಿ ಆ್ಯಂಡ್ ಎಡಿಮಾ ನೋಡಬೇಕು. ಇಂಟಿಗ್ಯುಮೆಟ್ರಿ ಸಿಸ್ಟಮಲ್ಲಿ ಎಡಿಮಾ ಇದು ಪ್ರೆಸೆನ್ಸ್ ಇದೆನೋ ಇಲ್ಲ, ಸ್ಕಿನ್ ಟರ್ಗರ್ ನೋಡಬೇಕು, ಟೆಕ್ಸ್ಚರ್ ನೋಡಬೇಕು. ಮತ್ತು ಎನಿ ಲೀಸನ್ಸು ಆರ್ ಬ್ರೇಕ್ಸ್ ಇದ್ದರೆ ಅಲ್ಲಿ ಸ್ಕಿನ್ ಇಂಟಿಗ್ರಿಟಿ ಒಳಗಡೆ ಫೈಂಡ್ ಔಟ್ ಮಾಡಿರಬೇಕು. ಎಕ್ಸಾಮಿನೇಷನ್ ಆಫ್ ನೇಲ್ಸ್ ಮಾಡಿರ್ಬೇಕು. ಇಲ್ಲಿ ನಾವು ಇಲ್ಲೇ ಎಕ್ಸಾಮಿನೇಷನ್ ಆಫ್ ನೇಲ್ಸ್ ಮಾಡ್ತೀವಿ. ಅದರೊಳಗಡೆ ಕಲರು ಮತ್ತು ಶೇಪು ಮತ್ತು ಸ್ಟ್ರೆಂತನ್ನು ನೋಡ್ತೀವಿ. ಸ್ಟ್ರೆಂತ್ ಅಂದರೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡ್ತೀವಿ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ವೈಟಲ್ ಸೈನ್ಸನ್ನು ಏನು ನೋಡ್ತೀವಿ. ವೈಟಲ್ ಸೈನ್ಸಲ್ಲಿ ನಾರ್ಮಲ್ ಆಗಿ TPR ನೋಡ್ತೀವಿ, TPRB ನೋಡ್ತೀವಿ. TPR ಅಂದರೆ ಟೆಂಪ್ರೇಚರ್, ಪಲ್ಸ್, ರೆಸ್ಪಿರೇಷನ್ ಆ್ಯಂಡ್ ಆಲ್ಸೋ ಬ್ಲಡ್ ಪ್ರೆಷರ್ ಆಲ್ಸೋ ನೋಡ್ತೀವಿ ಇಲ್ಲಿ ನಾವು. ಇಲ್ಲಿ ನಾರ್ಮಲ್ ರೇಂಜ್ ನಾರ್ಮಲ್ ವ್ಯಾಲ್ಯೂ ಎಷ್ಟಿರಬೇಕು ಅದನ್ನು ನೋಡಬೇಕು. ನೆಕ್ಸ್ಟ್ ನಿಮ್ಮ ಪೇಷಂಟ್ ಅಲ್ಲಿ ಎಷ್ಟು ಬಂದಿರುತ್ತೋ ಅಲ್ಲಿ ನೀವು ಮೆನ್ಷನ್ ಮಾಡಿರಬೇಕು ಪೇಷಂಟ್ ವ್ಯಾಲ್ಯೂ ಬಾಕ್ಸ್ ಕಾಲಮಲ್ಲಿ. ಮತ್ತು ರಿಮಾರ್ಕ್ಸಲ್ಲಿ ಏನಾಗಿರುತ್ತೆ ಅಂದರೆ ರಿಮಾರ್ಕ್ಸಲ್ಲಿ ಅದು ಲೋ ಆಗಿದ್ದೇನೋ ಹೈ ಆಗಿದ್ದೇನೋ ಅಂತ ಮೆನ್ಷನ್ ಮಾಡಿ ಅದರದ್ದೇ ಆದಂಥ ಒಂದು ನೇಮನ್ನು ಕೊಡಬೇಕು. ಈಗ ನೋಡಿ ಫಾರ್ ಎಕ್ಸಾಂಪಲು ಫೀವರು ಕಡಿಮೆ ಹೆಚ್ಚಿಗೆ ಆಗಿತ್ತು ಅಂದರೆ ಹೈಪರ್ ಪೈರಾಕ್ಸಿಯಾ. ನೆಕ್ಸ್ಟ್ ಕಡಿಮೆ ಇತ್ತು ಹೈಪೋಪೈರಾಕ್ಸಿಯಾ. ನೆಕ್ಸ್ಟ್ ಪಲ್ಸಿಂದಾಗಿರ್ಬೋದು, ನೆಕ್ಸ್ಟ್ ರೆಸ್ಪಿರೇಷನ್ನು, ಅದೇ ರೀತಿ ಬ್ಲಡ್ ಪ್ರೆಷರ್ದು, ಹೈಪರ್ ಟೆನ್ಷನ್ ಅವ್ರು ಹೈಪೋಟೆನ್ಷನ್ ಆಗಿರ್ಬೋದು. ಇದರೆಲ್ಲ ನೀವೆಲ್ಲ ನೋಡಿಕೊಂಡು ಬರೀಬೇಕು. ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಬ್ಲಡ್ ಕೆಮಿಸ್ಟ್ರಿ ಬರುತ್ತೆ, ಅಂದರೆ ಬ್ಲಡ್ ಟೆಸ್ಟ್ ಬರುತ್ತೆ, ಬ್ಲಡ್ ಇನ್ವೆಸ್ಟಿಗೇಷನ್ ಬರುತ್ತೆ, CBC ಬರುತ್ತೆ, ಕಂಪ್ಲೀಟ್ ಬ್ಲಡ್ ಟೆಸ್ಟು. ಅಲ್ಲಿ ಪರ್ಪಸ್ ಎದಕ್ಕೆ ಮಾಡ್ತೀವಿ ಮತ್ತು ರಿಸಲ್ಟ್ಸ್ ಏನೇನು ಬಂತು ಮತ್ತು ಇಂಟರ್ಪ್ರಿಟೇಷನ್ ಏನಾಯಿತು ಇದೊಂದ್ಸತಿ ನೋಡ್ಕೊಳ್ಳಿ ನೀವು. ಹಿಮೋಗ್ಲೋಬಿನ್ ಬರುತ್ತೆ ಇಲ್ಲಿ CBCಯಲ್ಲಿ ಹಿಮೋಗ್ಲೋಬಿನು, WBC, RBC ಆ್ಯಂಡ್ ಪ್ಲೇಟ್ಲೆಟ್ಸು 3 ಬರುತ್ತೆ. ಇಲ್ಲಿ ನಾರ್ಮಲ್ ಕೌಂಟ್ಸ್ ಬರೀಬೇಕು ಮತ್ತು ನೆಕ್ಸ್ಟು ಅಬ್ನಾರ್ಮಲ್ ಕೌಂಟ್ಸ್ ಏನಾದರೂ ಇದ್ದರೆ ಅಲ್ಲಿ ಬರೀಬೇಕು. ನೆಕ್ಸ್ಟ್ CA-125 ಅಲ್ಲಿ ಕ್ಯಾನ್ಸರ್ ಆ್ಯಂಟಿಜನ್. ಇಲ್ಲಿ ನಮ್ಮದು ಡಿಸೀಸ್ ಕಂಡೀಷನ್ ಆಗಿರೋದು ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ ಆಗಿರೋದ್ರಿಂದ ನಾವಿಲ್ಲಿ CA-125ನ ತೊಗೊಂಡಿದ್ದೀನಿ ಕ್ಯಾನ್ಸರ್ ಆ್ಯಂಟಿಜನ್. ಇಲ್ಲಿ ಟ್ಯೂಮರ್ ಇದೆನಾ ಇಲ್ಲ ಪರ್ಪಸ್ ನೋಡಬೇಕು ಮತ್ತು ಇಲ್ಲದ್ದು ರಿಮಾರ್ಕ್ಸನ್ನು ನಾವು ಫೈಂಡ್ ಔಟ್ ಮಾಡಿರಬೇಕು. ನೆಕ್ಸ್ಟ್ ಬರೋದು CEA ಕಾರ್ಸಿನೋ ಎಂಬ್ರಿಯಾನಿಕ್ ಆ್ಯಂಟಿಜನ್. ಇದನ್ನು ಒಂದು ಕ್ಯಾನ್ಸರ್ನ ಇದೇನಾ ಇಲ್ಲ ಅಂತ ಟ್ರೀಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ, ಡಯಾಗ್ನೋಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದೆ ಕಂಟಿನ್ಯೂಯೇಷನ್ ಮಾಡ್ತೀವಿ. ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ, ಅಲ್ಲಿ AST, ALT, ALP ಮಾಡ್ತೀವಿ. ನೆಕ್ಸ್ಟ್ ರೀನಲ್ ಫಂಕ್ಷನ್ ಟೆಸ್ಟಲ್ಲಿ ಕ್ರಿಯಾಟಿನ್ ಟೆಸ್ಟು ಮತ್ತು ಬನ್ ಅಂತ ಒಂದು BUN ಅಂತ ಮಾಡ್ತೀವಿ.
ನೆಕ್ಸ್ಟ್ BRCA1 ಆರ್ BRCA2 ಇದು ಜೆನೆಟಿಕ್ ಟೆಸ್ಟ್ ಮಾಡ್ತೀವಿ ಇಲ್ಲಿ, ಅಂದರೆ ಏನಾದರೂ ಪ್ರೀವಿಯಸ್ ಜೆನೆಟಿಕ್ ಹಿಸ್ಟ್ರಿ ಇತ್ತಾ ಇಲ್ಲ ಅಂತ. ನೆಕ್ಸ್ಟ್ ಇಮೇಜಿಂಗ್ ಸ್ಟಡೀಸಲ್ಲಿ ಇದು ಕ್ಯಾನ್ಸರ್ ಆಗಿರೋದ್ರಿಂದ, ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್ ಆಗಿರೋದ್ರಿಂದ ನಾವು ಇಮೇಜಿಂಗ್ ಸ್ಟಡಿ ಮಾಡೋದ್ರಿಂದ ಗೊತ್ತಾಗುತ್ತೆ ನಮಗೆ. ಹೆಂಗಂದರೆ ಟ್ರಾನ್ಸ್ವ್ಯಾಜನಲ್ ಅಲ್ಟ್ರಾಸೌಂಡ್ ಆಗಿರ್ಬೋದು, ನೆಕ್ಸ್ಟ್ ಪೆಲ್ವಿಕ್ MRI ಆಗಿರ್ಬೋದು, ನೆಕ್ಸ್ಟು CT ಸ್ಕ್ಯಾನ್ ಆಗಿರ್ಬೋದು, ಚೆಸ್ಟ್ ಎಕ್ಸ್ರೇ ಆಗಿಂದ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಯಾಪ್ಸಿ ಹಿಸ್ಟೋಪ್ಯಾಥಾಲಜಿ ಇದನ್ನಿಂತನೂ ನಮಗೆ ಫೈಂಡ್ ಔಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನೇಜ್ಮೆಂಟಲ್ಲಿ 3 ಟೈಪ್ ಬರುತ್ತೆ. ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆ್ಯಂಡ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಇಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಏನೇನಿರುತ್ತೆ ನೋಡಿರಿ, ಒಂದು ಸ್ವಲ್ಪ ಸ್ಕ್ರೀನ್ ಇದು ಆಗ್ತಾಯಿಲ್ಲ, ಸ್ವಲ್ಪ ಸ್ಕ್ರೀನ್ ಇದು ಆಗ್ತಾಯಿಲ್ಲ ನೋಡ್ಕೊಳ್ರಿ ಫ್ರೆಂಡ್ಸ್. ಇಲ್ಲಿ ಮೆಡಿಕಲ್ ಮ್ಯಾನೇಜ್ಮೆಂಟಲ್ಲಿ ಸೀರಿಯಲ್ ನಂಬರು ಮತ್ತು ನೇಮ್ ಆಫ್ ದ ಡ್ರಗ್ಗು ಮತ್ತು ರೂಟು, ಡೋಸು, ಫ್ರೀಕ್ವೆನ್ಸಿ, ಕೆಮಿಕಲ್ ಆ್ಯಕ್ಷನ್ಸು ಮತ್ತು ಸೈಡ್ ಎಫೆಕ್ಟು ಮತ್ತು ರಿಮಾರ್ಕ್ಸ್ ಏನಿರುತ್ತೆ, ಕೊನೆಗೆ ಏನು ರಿಮಾರ್ಕ್ಸ್ ನಮಗೆ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಫೈಂಡ್ ಔಟ್ ಮಾಡಿರಬೇಕು. ಇಲ್ಲಿ ನೇಮ್ ಆಫ್ ದ ಡ್ರಗ್ಗಲ್ಲಿ ನೋಡಿ ಫ್ರೆಂಡ್ಸ್, ನೇಮ್ ಆಫ್ ದ ಡ್ರಗ್ಗಲ್ಲಿ ಫಸ್ಟು ಕೀಮೋಥೆರಪಿ ಬರುತ್ತೆ. ಕೀಮೋಥೆರಪಿಯಲ್ಲಿ ಕಾರ್ಬೋಪ್ಲಾಂಟಿನ್, ಸಿಸ್ಪ್ಲಾಂಟಿನ್, ಟ್ಯಾಕ್ಸೋರೇಟ್. ಇದು ರೂಟ್ ಯಾವುದು ಅಂದರೆ IV ಕೊಡ್ಬೋದು. ಡೋಸು ಇಲ್ಲಿ ಕೊಟ್ಟಿದ್ದು ನೋಡಿ ಫ್ರೆಂಡ್ಸ್, ಡೋಸ್ ಬರ್ದಿದ್ದೀನಿ ನಾನಿಲ್ಲಿ, ಆ ಡೋಸನ್ನ ಫಾಲೋ ಮಾಡಬೇಕು. ನೆಕ್ಸ್ಟು ಕೆಮಿಕಲ್ ಫ್ರೀಕ್ವೆನ್ಸಿ ಏನಾಗಿರ್ತದೆ ಅಂದರೆ ಎವ್ರಿ 3 ವೀಕ್ಸು, 3 to 4 ವೀಕ್ಸು, 3 hours ಎವ್ರಿ 3 ವೀಕ್ಸು, ಈ ಥರ ಫ್ರೀಕ್ವೆನ್ಸಿಯನ್ನು ಮೇಂಟೈನ್ ಮಾಡಿರ್ತಾರೆ. ಆ ಮೇಂಟೆನೆನ್ಸ್ನ ನಾವು ಫಾಲೋ ಮಾಡಿರಬೇಕು. ಇದನ್ನು ನಾವು ಯಾವಾಗ ಕ್ಲಿನಿಕಲಲ್ಲಿ ವರ್ಕ್ ಮಾಡ್ತೀವಲ್ಲ ಆವಾಗ ನಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಕೆಮಿಕಲ್ ಆ್ಯಕ್ಷನ್ ಬಂದುಬಿಟ್ಟು ಕೀಮೋಥೆರಪಿಕ್. ನೆಕ್ಸ್ಟ್ ಸೈಡ್ ಎಫೆಕ್ಟ್ ಏನಿರುತ್ತೆ, ನಾಯ್ಜಿಯಾ, ವಾಮಿಟಿಂಗ್, ಇಯರಿಂಗ್ ಲಾಸ್ ಆಗಿರ್ಬೋದು, ಫ್ಯಾಟಿಗ್ ಇರ್ಬೋದು. ದೆನ್ ನೆಕ್ಸ್ಟು ಹೈಪರ್ ಸೆನ್ಸಿಟಿವಿಟಿ ಆಗಿರ್ಬೋದು, ರಿಯಾಕ್ಷನ್ ಆಗಿರ್ಬೋದು, ಮೌತ್ ಸೋರ್ಸ್ ಆಗಿರ್ಬೋದು, ಇಲ್ಲೆಲ್ಲ ಪ್ರೆಸೆಂಟ್ ಇರುತ್ತೆ ಫ್ರೆಂಡ್ಸ್. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಟಾರ್ಗೆಟೆಡ್ ಥೆರಪಿ, ಓಲೋಪೆರಿಡಾಲು, ನೀರೋಪೆರಿಡಾಲು, ಪೆರಿಬ್, ಓಲೋಪೆರಿಬು ಮತ್ತು ನೀರಾಪೆರಿಬು ಆ್ಯಂಡ್ ರುಕ್ಯಾಬ್ ಸಾರಿ ಫ್ರೆಂಡ್ಸ್, ಇಲ್ಲಿ ಮಿಸ್ಟೇಕ್ ಆಯ್ತು ನನಗೆ. ಇಲ್ಲಿ ರೂಟ್ ಆಗಿರ್ಬೋದು ಓರಲು, ಮತ್ತು ಡೋಸಸ್ ಬಂದುಬಿಟ್ಟು 300 mg, 2 to 300 mg ಆರ್ 600 mgನೂ ಇಲ್ಲಿ ಪ್ರಿಸ್ಕ್ರೈಬ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಫ್ರೀಕ್ವೆನ್ಸಿ ಬಂದುಬಿಟ್ಟು OD, BD. ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಫ್ರೀಕ್ವೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ನೋಡೋಣ. ನೆಕ್ಸ್ಟ್ ಕೆಮಿಕಲ್ ಆ್ಯಕ್ಷನ್, ಇದು ಏನು ಆ್ಯಕ್ಷನ್ ಮಾಡುತ್ತೆ, ಇದು ಏನು ಇನಿಬೇಟ್ ಮಾಡುತ್ತೆ ಅನ್ನೋದು ಇಲ್ಲಿ ಬರ್ತಿದೆ ನೋಡಿ. PARP ಇನಿಬಿಯೇಟರು. ನೆಕ್ಸ್ಟ್ ಇದರಿಂದ ಸೈಡ್ ಎಫೆಕ್ಟ್ಸ್ ಸೇಮ್ ಇರ್ಬೋದು ಫ್ರೆಂಡ್ಸ್. ಎನಿಮಿಯಾ ಆಗಿರ್ಬೋದು, ನಾಸಿಯಾ ಆಗಿರ್ಬೋದು, ನೆಕ್ಸ್ಟು ಹೆಡೇಕ್, ಡೈರಿಯಾ, ಫ್ಯಾಟಿಗು, ಲಾಸ್ ಆಫ್ ಎಫೆಕ್ಟೆಡ್ನು ಆಗ್ಬೋದು. ಲಾಸ್ಟಿಗೆ ರಿಮಾರ್ಕ್ ಆಗಿ ಏನಾಗುತ್ತೆ ಅಂದರೆ ಆ ಮೆಡಿಸಿನ್ನ ಕೊಟ್ಟು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಿರೋದ್ರಿಂದ ನಮ್ಮ ಕ್ಲೈಂಟಿಗೆ ಟ್ರೀಟ್ ಆಯ್ತಾ ಆಗಿಲ್ವಾ ಅಂತ ನಾವು ನೋಡಬೇಕು. ಪೇಷಂಟ್ ಮಿಸ್ಟ್ರೆಸ್ ಪರಿಮಳ ಈಸ್ ವೆಲ್ ನಾವು, ಅಂದರೆ ಈಗ ಅವರು ಒಂದು ಸ್ವಲ್ಪ ಗುಣಮಟ್ಟವಾಗಿದ್ದಾರೆ ಅಂತ ಹೇಳ್ತದೆ. ಇಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅಂದರೆ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದಕ್ಕೂ ಬರಲ್ಲ ಫ್ರೆಂಡ್ಸ್. ಇಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬರೋದು ಸಮ್ ಡಿಸೀಸ್ ಕಂಡೀಷನ್ಗೆ ಅಷ್ಟೇ. ಏನಾದರೂ ಸಿವಿಯರ್ ಕೇಸ್ ಇತ್ತು, ಸರ್ಜರಿ ಮಾಡಲೇಬೇಕು ಅಂತ ಇದ್ದಾಗ ಅಲ್ಲಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೈಮರಿ ಟ್ರೀಟ್ಮೆಂಟ್ ಫಾರ್ ದ ಫೆಲೋಪಿಯನ್ ಟ್ಯೂಬ್ ಕ್ಯಾನ್ಸರ್. ಇದೊಂದು ಪ್ರೈಮರಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ. ನೆಕ್ಸ್ಟ್ ಬಂದು ಟೋಟಲ್ ಹಿಸ್ಟೆಕ್ಟೊಮಿ ಟೈಪ್ಸ್. ಸರ್ಜರಿಕಲ್ ಮ್ಯಾನೇಜ್ಮೆಂಟ್ ಟೋಟಲ್ ಹಿಸ್ಟೆಕ್ಟೊಮಿ ಅಂದರೆ ರಿಮೂವಲ್ ಆಫ್ ಯೂಟ್ರಸ್ ಆ್ಯಂಡ್ ಸರ್ವಿಕ್ಸ್. ಇಲ್ಲಿ ಏನಾಗುತ್ತೆ, ಫುಲ್ಲಿ ರಿಮೂವಲ್ ಆಫ್ ಯೂಟ್ರಸ್ ಮತ್ತು ಸರ್ವಿಕ್ಸ್ನ ರಿಮೂವ್ ಮಾಡ್ತಾರೆ. ಬೈಲ್ಯಾಟ್ರಲ್ ಸ್ಲ್ಯಾಪಿಂಗ್ ಜೋ ಓಪೋರೆಕ್ಟೊಮಿ BSO. ದಿಸ್ ಪ್ರೊಸೀಜರ್ ಇನ್ವಾಲ್ವ್ಸ್ ದ ರಿಮೂವಲ್ ಆಫ್ ಬೋತ್ ಫೆಲೋಪಿಯನ್ ಟ್ಯೂಬ್ಸ್ ಆ್ಯಂಡ್ ಓವರೀಸ್. ಇಲ್ಲಿ ಈ ಪ್ರೊಸೀಜರಲ್ಲಿ ಫೆಲೋಪಿಯನ್ ಟ್ಯೂಬ್ಸ್ನ ಮತ್ತು ಓವರೀಸ್ನ ಎರಡನ್ನ ರಿಮೂವ್ ಮಾಡಿಬಿಡ್ತಾರೆ. ಲೆಪ್ರೋಟೊಮಿ, ಇಲ್ಲಿ ಲಾರ್ಜ್ ಇನ್ಸಿಷನನ್ನು ಮಾಡ್ತಾರೆ ಮತ್ತು ಅಬ್ಡೋಮಿನ್ ರೀಸನಲ್ಲಿ ಲಾರ್ಜ್ ಇನ್ಸಿಷನ್ ಮಾಡಿ ಅಲ್ಲಿ ಸರ್ಜನ್ ಏನು ಮಾಡ್ತಾನೆ, ಕ್ಲಿಯರ್ ವ್ಯೂನ ತೊಗೊಂಡು ಪೆಲ್ವಿಕ್ ಮತ್ತು ಅಬ್ಡೋಮಿನಲ್ ಆರ್ಗನ್ಸ್ನ ಕ್ಲಿಯರ್ ವ್ಯೂ ಆಗಿ ತೊಗೊಂಡು ಅಲ್ಲಿ ಏನಾದರೂ ಟ್ರೂಮಾ ಪ್ರೆಸೆಂಟು ಕ್ಯಾನ್ಸರ್ ಇದ್ದರೆ ಅದನ್ನು ರಿಮೂವ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂಟಿಯನ್ನು ಫೆಲೋಪಿಯನ್ ಟ್ಯೂಬ್ನ ಕಂಟಿನ್ಯೂಟಿಯಲ್ಲಿ ಮಾಡ್ತಾರೆ. ಇದು ಲೆಪ್ರೋಸ್ಕೋಪಿಯಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಲೆಪ್ರೋಸ್ಕೋಪಿ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಡಯಟ್ರಿ ಮ್ಯಾನೇಜ್ಮೆಂಟ್. ಇದೊಂದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಡಯಟ್ರಿ ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ಫೆಲೋಪಿಯನ್ ಟ್ಯೂಬ್ ಇದ್ದಾಗ ಏನೇನು
ಡಯಟ್ರಿ ಕೊಡಬೇಕು, ಡಯಟ್ ಏನೇನು ಕೊಡಬೇಕು ಅನ್ನೋದು ಇದೊಂದು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ರಿ ಇಲ್ಲಿಂದ. ನೆಕ್ಸ್ಟ್ ಇಲ್ಲಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಬರುತ್ತೆ. ಈಗ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಬಂದುಬಿಟ್ಟು ಫಸ್ಟಿಗೆ ನರ್ಸಿಂಗ್ ಡಯಾಗ್ನೋಸಿಸನ್ನು ಮಾಡಬೇಕು. ನರ್ಸಿಂಗ್ ಡಯಾಗ್ನೋಸಿಸಲ್ಲಿ ಅಕ್ಯೂಟ್ ಪೇನ್ ರಿಲೇಟೆಡ್ ಟು 5 ನರ್ಸಿಂಗ್ ಡಯಾಗ್ನೋಸಿಸನ್ನು ಕಂಪಲ್ಸರಿ ಬರಲೇಬೇಕು. ಅದರಲ್ಲಿ 3 ಆದರೂ ಅಥವಾ 1 ಅಥವಾ 2 ಆದರೂ ನರ್ಸಿಂಗ್ ಕೇರ್ ಪ್ಲಾನನ್ನು ಹಾಕಲೇಬೇಕು. ಇಲ್ಲಿ ನರ್ಸಿಂಗ್ ಡಯಾಗ್ನೋಸಿಸ್ ಬಂದುಬಿಟ್ಟು ಅಕ್ಯೂಟ್ ಪೇನ್ ರಿಲೇಟೆಡ್ ಟು ಸರ್ಜಿಕಲ್ ಇಂಟರ್ವೆನ್ಷನ್ಸ್, ಟ್ಯೂಮರ್ ಪ್ರೆಸೆನ್ಸ್ ಆರ್ ಮೆಟಾಸ್ಟಾಟಿಸ್ as evidenced by the patient's complaints of pain or sign of discomfort. ಇದನ್ನು ನೋಡ್ಕೊಳ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಬಾಡಿ ಇಮೇಜ್ ಡಿಸ್ಟರ್ಬೆನ್ಸ್ ಮತ್ತು ಇಂಪೇರ್ಡ್ ಸೆಕ್ಷುವಲ್ ಫಂಕ್ಷನ್ ರಿಲೇಟೆಡ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಆಂಗ್ಸೈಟಿ ರಿಲೇಟೆಡ್ ಟು ಕ್ಯಾನ್ಸರ್ ಡಯಾಗ್ನೋಸಿಸ್ ಪ್ರೋಗ್ನೋಸಿಸ್. ನೆಕ್ಸ್ಟ್ ರಿಸ್ಕ್ ಆಫ್ ಇನ್ಫೆಕ್ಷನ್ ರಿಲೇಟೆಡ್ ಟು ಇಮ್ಯುನೋಸಪ್ರೆಸೆನ್ಸ್. ನೆಕ್ಸ್ಟ್ ಬಂದುಬಿಟ್ಟು ನರ್ಸಿಂಗ್ ಪ್ರೊಸೆಸನ್ನು ಕೇರ್ ಪ್ಲ್ಯಾನ್ ರೂಪದಲ್ಲಿ ಆರಿಜಿನಲ್ ಆಗಿ ಪ್ರಿಪೇರ್ ಮಾಡಬೇಕಿದು ನರ್ಸಿಂಗ್ ಕೇರ್ ಪ್ಲ್ಯಾನ್. ಇಲ್ಲಿ ಫಸ್ಟ್ ಬಂದುಬಿಟ್ಟು ಅಸೆಸ್ಮೆಂಟು, ನರ್ಸಿಂಗ್ ಡಯಾಗ್ನೋಸಿಸ್ಸು ಮತ್ತು ಗೋಲ್ಸು, ಇಂಟರ್ವೆನ್ಷನು, ಇಂಪ್ಲಿಮೆಂಟೇಷನು, ಇವಾಲ್ಯುಯೇಷನು. ಇಲ್ಲೇನು ಮಾಡಬೇಕು, ಅಸೆಸ್ಮೆಂಟಲ್ಲಿ ಸಬ್ಜೆಕ್ಟಿವ್ ಡಾಟಾ ಮತ್ತು ಅಬ್ಜೆಕ್ಟಿವ್ ಡಾಟಾ ಅಂತ 2 ಡಾಟಾ ಬರುತ್ತೆ. ಸಬ್ಜೆಕ್ಟಿವ್ ಡಾಟಾ ಅಂದರೆ ಏನು ಪೇಷಂಟ್ ರಿಪೋರ್ಟ್ ಮಾಡ್ತಾನೋ ಅದು ಸಬ್ಜೆಕ್ಟಿವ್ ಡಾಟಾ. ಮತ್ತು ಆಬ್ಜೆಕ್ಟಿವ್ ಡಾಟಾ ಅಂದರೆ ನಾವೇನು ಅಬ್ಸರ್ವ್ ಮಾಡಿ ಸಿಂಪ್ಟಮ್ಸ್ ಎಲ್ಲ ನಾವೆಲ್ಲ ತಿಳ್ಕೊಂಡು ಆ್ಯಸ್ ಎ ನರ್ಸ್ ನಾವು ತಿಳ್ಕೊಂಡು ನಾವೇನು ನಮ್ಮ ಲ್ಯಾಂಗ್ವೇಜಲ್ಲಿ ಬರ್ತೀವಲ್ಲ ಅದು ಅಬ್ಜೆಕ್ಟಿವ್ ಡಾಟಾ. ನೆಕ್ಸ್ಟ್ ಬಂದುಬಿಟ್ಟು ನರ್ಸಿಂಗ್ ಡಯಾಗ್ನೋಸಿಸ್ ಅಂದರೆ ನಾವು ಕೇರ್ ಪ್ಲಾನನ್ನು 5 ಡಯಾಗ್ನೋಸಿಸಲ್ಲಿ 1 ಡಯಾಗ್ನೋಸಿಸನ್ನು ಯಾವುದು ಬರ್ತೀವಲ್ಲ ಅದನ್ನು ಈ ಕಾಲಮಲ್ಲಿ ನಾವು ನರ್ಸಿಂಗ್ ಡಯಾಗ್ನೋಸಿಸ್ ಅಂತ ಬರೆದಿಟ್ಕೊಳ್ಬೇಕು. ನೆಕ್ಸ್ಟ್ ಗೋಲ್ಸ್ ಅಂದರೆ ನಾವು ಏನನ್ನು ಕ್ಯೂರ್ ಮಾಡಬೇಕು ಅಂದರೆ ನಮ್ಮದು ಗೋಲ್ ಏನು, ಆ ಪೇಷಂಟ್ ಇರೋ ಕಂಡೀಷನ್ನ ಕ್ಯೂರ್ ಮಾಡಬೇಕು, ಅದೇ ಗೋಲ್ ಆಗಿರುತ್ತದೆ. ನೆಕ್ಸ್ಟ್ ಇಂಟರ್ವೆನ್ಷನ್ಸ್ ಏನೇನು ಮಾಡಿರಬೇಕು, ಮತ್ತು ಇಲ್ಲಿ ಆರ್ಡರ್ಸ್ ಎಲ್ಲ ಪ್ರಿಸ್ಕ್ರಿಪ್ಷನ್ ಎಲ್ಲ ಇರ್ತವೆ ಅದನ್ನೆಲ್ಲ ಫಾಲೋ ಮಾಡಿರಬೇಕು. ಇಲ್ಲಿ ಮಾನಿಟರ್ ಮಾಡೋದಿರುತ್ತೆ, ನೆಕ್ಸ್ಟು ಅಸೆಸ್ಮೆಂಟ್ ಇರುತ್ತೆ, ಅಡ್ಮಿನಿಸ್ಟ್ರೇಷನ್ಸ್ ಇರುತ್ತೆ, ಇದನ್ನೆಲ್ಲ ನಾವು ಫಾಲೋ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇಂಪ್ಲಿಮೆಂಟೇಷನನ್ನು ಇದೇ ಇಂಟರ್ವೆನ್ಷನ್ಸ್ನ ನಾವಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ಇವಾಲ್ಯುಯೇಷನ್ ಅಂದರೆ ಲಾಸ್ಟಿಗೆ ಯಾವುದು ಏನಾಗುತ್ತೆ, ಇವೆಲ್ಲ ಕೇರ್ ಕೊಡೋದ್ರಿಂದ ಏನಾಗಿ ಕನ್ವರ್ಟ್ ಆಗುತ್ತೆ, ಪಾಸಿಟಿವ್ ಆಗಿ ಬರುತ್ತೋ ಅಥವಾ ನೆಗೆಟಿವ್ ಆಗಿ ಬರುತ್ತೋ ಅದನ್ನು ನಾವು ರಿಮಾರ್ಕ್ಸಲ್ಲಿ ಮೆನ್ಷನ್ ಮಾಡಿರಬೇಕು. ಇದೇ ಥರ ಇನ್ನೊಂದು ಕೇರ್ ಪ್ಲಾನ್ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ನೀವು ನೋಟ್ ಮಾಡ್ಕೊಳ್ರಿ, ಸ್ಕ್ರೀನ್ಶಾಟನ್ನು ತಗೊಳ್ಕೊಳ್ರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು 3ನೇ ಕೇರ್ ಪ್ಲ್ಯಾನು, ಸ್ವಲ್ಪ ಪಾಸ್ ಮಾಡಿ ತೊಗೊಳ್ರಿ ಫ್ರೆಂಡ್ಸ್. ನೆಕ್ಸ್ಟು ಲಾಸ್ಟ್ ಫೈಲಲ್ಲಿ ಹೆಲ್ತ್ ಎಜುಕೇಷನ್ನ ಬರಲೇಬೇಕು. ಇದರಿಂದ ನಿಮಗೆ ಸ್ಕೋರ್ ಆಗೋ ಚಾನ್ಸಸ್ ಇರುತ್ತೆ, ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಹೆಲ್ತ್ ಎಜುಕೇಷನಲ್ಲಿ ನೀವು 4 ಇಲ್ಲ 5 ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದಿಷ್ಟು ನರ್ಸಿಂಗ್ ಕೇರ್ ಪ್ಲ್ಯಾನ್ ಇತ್ತು ಫ್ರೆಂಡ್ಸ್. ನಿಮಗೆ ನಾನು ಕೊಟ್ಟಿರೋ ಈ ವಿಡಿಯೋ ನಿಮಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ DLK ನರ್ಸಿಂಗ್ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದೇ ಥರ ನಿಮಗೆ ನೋಟ್ಸನ್ನು ಪ್ರೊವೈಡ್ ಮಾಡ್ತೀನಿ ಮತ್ತು ಕ್ಲಾಸಸ್ನೆಲ್ಲ ನಾನು ಕಂಡಕ್ಟ್ ಮಾಡಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮೀ. ಇನ್ನೂ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ಮತ್ತು ಏನಾದರೂ ಅಡ್ವೈಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.